ನಿಶಿಂಗ್ ಒಂದು ಸರ್ಪ್ರೈಸ್ ಗೈಸ್, ಈ ಬಾಕ್ಸ್ ಒಳಗಡೆ ಇದೆ ಆ ಸರ್ಪ್ರೈಸ್. ಏನ್ ಮದುವೆ? ನಾನೇನಂತ ಹೇಳಿದ್ದೀನಿ, ಏನಂತ ಕರಿಬೇಕು ಅಂತ ಹೇಳಿದ್ದೀನಿ. ಅಣ್ಣ ಬಾಸ್ ಇಲ್ಲಿದ್ದಾರೆ, ಮದರ್ ಇಂಡಿಯಾ ಅಲ್ಲಿದ್ದಾರೆ. ಗೈಸ್ ಇಲ್ಲಿ ನೋಡಿ ಎಷ್ಟು ಪಾರ್ಸಲ್ಸ್ ಇದೆ. ಅಕ್ಕ ಇಷ್ಟ ಹಾಕಿಕ್ಕೈತ್, ನಾನು ಮಟನ್ ಇಷ್ಟು ತಿನ್ನಲ್ಲ ಅಂದ್ರು. ನಿಶಿಂಗ್ ಒಂದು ಸರ್ಪ್ರೈಸ್ ಗೈಸ್, ಈ ಬಾಕ್ಸ್ ಒಳಗಡೆ ಇದೆ ಆ ಸರ್ಪ್ರೈಸ್. ಕಂಡಿಡಿ. ಗೊತ್ತಿಲ್ಲ. ಕಂಡಿಡಿ. ಸಡನ್ ಆಗಿ ತಂದ್ಬಿಟ್ಟು ಏನಾರು ಕಂಡಿಡಿ. ನೋಡ್ಚಾ ಗುಂಡ ಮುತ್ತಣ್ಣ. ಮುತ್ತಣ್ಣ ಗೊತ್ತಾ? ಓ ನಂಗೆ ಗೊತ್ತು, ನೋಡಿದ್ದ ಒಳಗಡೆ ಎಲ್ಲ. ಮುತ್ತಣ್ಣ ತೋರಿಸಿತ್ತು ಸರ್ಪ್ರೈಸ್. ನೀವ್ ಅಣ್ಣ ನೋಡಿಲ್ಲ ಅವಳು ಅಂತೂ. ಒಳಗ್ ನೋಡಿಲ್ವಲ್ಲ, ಒಳಗಡೆ ನಾನು ನೋಡಿಲ್ಲ ಇನ್ನು ಕ್ಲಿಯರ್ ಆಗಿ. ಸೊ ಇದು ನಮ್ಮ 6 month ಆ್ಯನಿವರ್ಸರಿಗೆ ನಮ್ಮ ಯಜಮಾನ್ರು ನನಗೆ ಅಂತ ತರಿಸ್ಕೊಟ್ಟಿದ್ದಾರೆ. ಇದು ಹ್ಯಾಪಿ 6 month ಆ್ಯನಿವರ್ಸರಿ ನಿದು. ಎಲ್ಲ ಫಸ್ಟಿನ ತೋರಿಸು. ಓ ನಮ್ಮ ರಿವೀಲ್ ಶೂಟ್ ಇದು. ನಿನ್ನ ಎಕ್ಸ್ಪ್ರೆಷನ್ ತೋರಿಸ್ಬೇಕಿತ್ತು. ಎಲ್ರು ಅವ್ರೆ ಇಲ್ಲಿ, ಎಲ್ರು. ಇದು ನಾವು ಕಾರ್ ತಗೊಂಡಿದ್ದು, ಇದು ಬೀಗ್ರುಟ್ಟದು, ಇದು ಬೀಗ್ರುಟ್ಟದು, ಇದು ಮದ್ವೆದು, ಇದೆಲ್ಲ ಮಾಡ್ತಾನ ನಮ್ಮಣ್ಣ. ಬಳೆ ಶಾಸ್ತ್ರದ್ದು. ಆಯ್ತಾ, ನೆಕ್ಸ್ಟ್ ಓಪನ್ ಮಾಡೋಣ. ಇರ ಲೈಟ್ ಹಾಕೋಣ ಅಲ್ಲಿ. ವಾವ್, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ವೆರಿ ನೈಸ್. ನೆಕ್ಸ್ಟ್ ಸೂಪರ್ ಪೆಂಟಾಸ್ಟಿಕ್. ಫೋಟೋ ಎಲ್ಲ ತಕ್ಕೊಂಡ್ ಕಳ್ಸೋನಲ್ಲ. ಹೌದಾ? ನಂಗೆ ಗೊತ್ತಿಲ್ಲ, ಮೊನ್ನೆ ತಾನೇ ಇದರಲ್ಲಿ ಪಾರ್ಟಿಸಿಪೆಂಟ್ ಅನ್ಸುತ್ತೆ. ಅಲ್ಲ, ಕಳ್ಸೋದೆಲ್ಲ ನಂಬರ್ ಅಲ್ಲಿ ಇವ್ರದ್ದು, ನಮ್ಮ ಅಣ್ಣಂದು ಶ್ರಮ. ಇಲ್ಲಿ ನೋಡಿ, ಇದು ಚೆನ್ನಾಗೈತೆ. ಇದೆರಡು ಒಂದೇ ತರ ಪೋಸ್. ನೈಸ್. ಮಾಡೋಣ. ಎಂಗೇಜ್ಮೆಂಟ್ ಅಲ್ಲಿ ನನ್ನ ಫೇವ್ರೆಟ್ ಪಿಕ್ ಇದು. ಇನ್ನು ಮದ್ವೆ ಆಲ್ಬಮ್ ಬಂದಿಲ್ಲ ಅಂತ ನೋಡಿ, ಮಿನಿ ಆಲ್ಬಮ್ ಮಾಡಿಸ್ಬಿಟ್ಟವನೆ. ಚೆನ್ನಾಗಿದೆ. ಮದುವೆ ಆದ್ಮೇಲೆ ಇವೆರಡು. ಇದು ದೀಪಾವಳಿ ಹಬ್ಬ ಅಲ್ವಾ? ದೀಪಾವಳಿ ಹಬ್ಬದಲ್ಲಿ. ನೆಕ್ಸ್ಟ್ ಏನಾದ್ರು ಬರ್ತೀವಿ. ಐ ಲವ್ ಯು. ಓ, ಬಟರ್ಫ್ಲೈಸ್ ಎಷ್ಟು ಚೆನ್ನಾಗಿದೆ. ಇವಾಗ ಕೊಟ್ರ ನಿಂಗೆ? ಇದ್ರಲ್ಲೆಲ್ಲ ನಾವ್ 4 ಜನ ಇದೀವಲ್ಲ. ಇದ್ರಲ್ಲಿ ಮದನಣ್ಣ ಇಲ್ಲ, ಇದ್ರಲ್ಲಿ ನಾನಿಲ್ಲ. ಮದನ್ ಇಲ್ಲ, ಇದ್ರಲ್ಲೂ ಮದನ್ ಇಲ್ಲ. ಚೆನ್ನಾಗೈತೆ. ಇದು ಇದು 3ರಲ್ಲಿ ಅವನೆಲ್ಲ ಚೆನ್ನಾಗೈತೆ ಆಕ್ಚುಲಿ. ಸೂಪರ್ ಫ್ಯಾಂಟಾಸ್ಟಿಕ್. ಹಂಗಲ್ಲ ಇಲ್ಲಿ ಚಿಂಕ್ ಇದು ಚೆನ್ನಾಗೈತೆ. ಹಿಂಗೆ ತೆಗಿ, ಹಿಂಗೆ ಇದು ಅಲ್ಲ, ಇದು ನಮ್ಮಿಬ್ರದ. ಇನ್ನ ಎಲ್ಲ ಫ್ಯಾಮಿಲಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗೈಸ್. ನಾವಿಬ್ಬರಿಗಿನ್ನ ಬೇರೆಯವರೇ ಜಾಸ್ತಿ ಚೆನ್ನಾಗಿದೆ. ಇದ್ರಲ್ಲಿ ನೋಡಿ ಗುಂಡು ಕವಳ ನಿಶಾ ಕೆನ್ನೆಲ್ಲ ಡೊಪ್ಪಕ್ಕೆ. ನಿನ್ ಬರ್ಡೇ ಲಾಸ್ಟ್ ಇಯರ್ ಬರ್ಡೇಲಿದ್ದು. ನೆಕ್ಸ್ಟ್ ನೀಡು ಎಂಗೇಜ್ಮೆಂಟ್. ಓ ಓ, ಪ್ರೀ ವೆಡ್ಡಿಂಗ್ ಶೂಟ್ದು. ಇದು ನಿಕ್ಕಿ ಬರ್ಡೇದು. ಎರಡು. ಇದು ಪ್ರೀ ವೆಡ್ಡಿಂಗ್, ಇದು ಪ್ರೀ ವೆಡ್ಡಿಂಗ್, ಇದು ಎಂಗೇಜ್ಮೆಂಟ್. ಚೆನ್ನಾಗಿದೆ. ವೆರಿ ನೈಸ್. ಮೆಹಂದಿ. ಇನ್ನಿಷ್ಟನಾ? ಒಳಗಿನೇನು ಇಲ್ವಾ? ಚೆನ್ನಾಗಿದೆ. ಇದು ಮದ್ವೆ ನೆಕ್ಸ್ಟ್ ಡೇ, ಫಸ್ಟ್ ಡೇ ನಿಮ್ಮ ಮನೇಲಿ. ಫಸ್ಟ್ ಡೇ ಪ್ರಿಯಾ ತಂದು ಇಷ್ಟೇನಾ?
ಪಾಪ ಮಾಡ ಖುಷಿ. ಇದನ್ನ ನನ್ನ ಲೈಫ್ ಟೈಮ್ ನನ್ನ ಜೀವ ಇರೋವರೆಗೂ ಇಟ್ಕೋತೀನಿ. ನಿನ್ ಮಕ್ಕಳು ಮೊಮ್ಮಕ್ಕಳು ಮರಿ ಪರಿಬುಲಿ ಕಿಲೋ ಡ್ಯಾಡಿ, ನಮ್ಮ ಡ್ಯಾಡಿ. ಚೆನ್ನಾಗಿದೆ. ಇದು ಮೇ ಬಿ ಎಲ್ಲ ಸ್ಕ್ರೀನ್ ಶಾಟ್ ಹೊಡೆದು ಕಳ್ಸೋರು. ಇದೆಷ್ಟು ಕ್ಲಾರಿಟಿ ಇಲ್ಲ. ಮದುವೆ ಫೋಟೋಸ್ ಇದೆಲ್ಲ ನೋಡೋಷ್ಟು ಕ್ಲಾರಿಟಿ ಐತೆ. ಇದೆಲ್ಲ ಅವ್ರ ಫೋನಲ್ಲಿ ಇದ್ದಿದ್ದನ್ನ ಕಳ್ಸಿರ್ಬೇಕು ಮೇ ಬಿ. ಅವ್ನ ಫೋನಲ್ಲಿ ಫೋಟೋಸೇ ಇರಲ್ಲ. ಬಾಗ್ಲು ಓಪನ್ ಮಾಡ್ಲಾ? ಲಾಸ್ಟ್ ಎರಡು ನಿಮ್ಮ ಅಣ್ಣನೇ. ನಂಗೆ ಸಡನ್ ಆಗಿ ನಿಶಾ ಅನ್ಸ್ಬಿಡ್ತು. ನೈಸ್, ವೆರಿ ನೈಸ್, ಚೆನ್ನಾಗಿದೆ. ಇನ್ನೊಂದೆರಡು ಪೇಜ್ ಇದೀರ ಆಗದಲ್ವಾ? ನನಗೆ ಏನೋ ಈ ಥರ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಇದರ ಒಂದು ಮೆಮೊರೇಬಲ್ ಗಿಫ್ಟ್ ಕೊಡೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಗಿಫ್ಟ್. ಎಲ್ಲೋನೆ ಏನಪ್ಪ ನಿನ್ನ ಗಿಫ್ಟು? ಬಾ ಸ್ವಲ್ಪ. ನನಗಾಗಲ್ಲ. ಚಂದ ಉಂಟು. ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ಸ್ ರೀ. ಇಲ್ಲೂ ಮುತ್ತಣ್ಣ, ಇಲ್ಲೂ ಮುತ್ತಣ್ಣ, ಲೈಶು, ಅರುಣ, ಎಲ್ಲರೂ ಅವರೇ, ನಮ್ಮ ಅಕ್ಕಂದಿರು. ಚೆನ್ನಾಗಿದೆ. ನೈಸ್. ಮಧುಗೌಡ ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ? ಅದೇ ಕುವೆಂಪು ನಗರಕ್ಕಲ್ಲ, ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ. ಸೊ ಇವರು ಬಸ್ ಸ್ಟ್ಯಾಂಡ್ಗ ಬೆಂಗಳೂರ್ಗ ಈಗ ಲೇಟ್ ಆಗ್ತಿದೆ. ಸೊ ಬೆಂಗಳೂರಿಗೆ ಬಿಟ್ಕೊಳ್ತಾರೆ. ಬೆಳಿಗ್ಗೆ ಆಗಿದೆ, ಅರ್ಲಿ ಮಾರ್ನಿಂಗ್ AC ಬಸ್ ಎತ್ಕೊಂಡು ಹೋಗ್ತಾರೆ. ಒಂದೊಂದಿನ ಆಲ್ಮೋಸ್ಟ್ ಅವರೇ ಬಿಟ್ಕೊಡ್ತಾರೆ. ಕೆಂಗೇರಿ ನೈಸ್ ರೋಡ್ ಇದೆಯಲ್ಲ, ಅಲ್ಲಿ ದಬ್ಬಾಕ್ಬಿಟ್ಟು ಹೋಗ್ತಾರೆ. ಅದರಿಂದ ಒಳಗಡೆ ಟ್ರಾಫಿಕ್ ಒಳಗೆಲ್ಲ ಬರೋಕ್ಕಾಗಲ್ಲ. ಇವ್ರಿಬ್ರು ಕರ್ಕೋಗು. ನೋಡು, ಇವಾಗ ಅವನ್ಗೆ ಎದ್ದು ಬರಕಾಯ್ತದೆ, ಬೇರೆ ಟೈಮಲ್ಲಿ ಎತ್ತಬೇಕು ನಾವು. ಓಕೆ, ಬಾಯ್ ಬಾಯ್ ಬಾಯ್. ಓಕೆ ಬಾಯ್. ಸೊ ಇವಾಗ ನಾವು ಬ್ಯಾಂಗ್ಳೂರಿಗೆ ಬಂದು ಸ್ವಲ್ಪ ಕೆಲಸ ಇತ್ತು ಮುಗಿಸಿ, ನಾನು ಮತ್ತು ನಿಖಿಲ್ ಅವರು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಣ್ಣ ಮತ್ತು ಅಮ್ಮ ಬ್ಯಾಂಗ್ಳೂರಲ್ಲಿದ್ದರು. ಸೊ ಹಾಗಾಗಿ ಬ್ಯಾಂಗ್ಳೂರು ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ನಾಳೆ ನನಗೊಂದು ಫಂಕ್ಷನ್ ಇದೆ, ಅಂದರೆ ನನ್ನ ಕಸಿನ್ ಸಿಸ್ಟರ್ದು ಗೃಹ ಪ್ರವೇಶ ಇತ್ತು. ಸೊ ಅಲ್ಲಿಗೆ ಹೋಗಬೇಕಿತ್ತು. ಹಾಗಾಗಿ ಈಗ ನೋಡು ಹಾಗೂ ನಿಖಿಲ್ ಅವರು ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಫಂಕ್ಷನಿಗೆ ನಾನು, ಅಣ್ಣ, ಅಮ್ಮ ಮೇ ಬಿ ಹೋಗ್ತೀವಿ. ನಿಖಿಲ್ ಅವ್ರದ್ದು ಡೌಟ್ ಇದೆ, ನೋಡಬೇಕು ಅವ್ರೇನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಗೋ, ಆನ್ ದ ವೇ ಹೋಗ್ತಾ ಇದ್ದೀವಿ. ನಾನೇನಂತ ಹೇಳಿದ್ದೀನಿ, ಏನಂತ ಕರಿಬೇಕು ಅಂತ ಹೇಳಿದ್ದೀನಿ. ಏನೇ, ಯಾಕೆ ಏನ್ ಮಾಡ್ತಿದ್ಯಾ? ಸೈಡ್ ಬಿಡಪ್ಪ, ಬಂಗಾರ ರೋಡಲ್ಲಿ ಏನೇನ ಕ್ರಿಕೆಟ್ ಆಡ್ತವ್ರೆ. ಯಾವ ರೋಡ್ ಗುರು ಇದು? ನಾನು ವಿಡಿಯೋ ಮಾಡ್ಕೊಂಡು ಯಾವ ರೋಡ್ ಕರ್ಕೊಂಬಂದೆ ನಾನು? ಐ ಸ್ವೇರ್ ಗೊತ್ತಿಲ್ಲ, ಇದು ಡೆಡ್ ಎಂಡಾ? ಹಲೋ, ಕೇಳಿಸ್ಲಿಲ್ವಾ? ನಿನಗೆ ಹಲೋ ಅಂತ. ಅಯ್ಯಪ್ಪ, ಏನ್ ಶೆಕೆ, ಫ್ಯಾನ್ ಹಾಕೊಂಡು ಕೂತಿದ್ದೀವಿ. ಅಣ್ಣ ಬಾಸ್ ಇಲ್ಲಿದ್ದಾರೆ, ಮದರ್ ಇಂಡಿಯಾ ಅಲ್ಲಿದ್ದಾರೆ.
ಈಗ ಲೋಹಿತ್ ತುಂಬಾ ಚಳಿ ಆಗ್ತಾ ಇತ್ತು ಅಂತ ಫ್ಯಾನ್ ಆಗ್ತಾ. 3ರಲ್ಲಿ ಇಟ್ಟಿದ್ದೆ 5ಕ್ಕೆ ಹಾಕೋನೆ. ಏನ್ ಯಾವಾಗ್ಲೂ ಇದನ್ನೇ ಹಾಕಿರ್ತೀಯಲ್ಲ, SL ಕನ್ಸಲ್ಟೆನ್ಸಿ ಟಿ ಶರ್ಟ್ನೇ ಪ್ರಮೋಷನ್ ಮಾಡ್ಕೋತಾನೆ. ಒಂದು ಇಂಡಸ್ಟ್ರಿಯಲ್ ಲಾಂಡ್ರಿ ಬಿಸ್ನೆಸ್ ಇದೆ ಗೈಸ್, ಯಾರ್ದಾರ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಡೈರೆಕ್ಟ್ ಆಗಿ ಹೇಳಕ್ ಆಗ್ತಾ ಇಲ್ಲ, ಹಾಗಾಗಿ ಟಿ ಶರ್ಟ್ ಹಾಕೊಂಡ್ ಬರ್ತಾನೆ. ಹಂಗೆ ಬಂದ ಗೈಸ್. ಇಲ್ಲಿ ನೋಡಿ ಎಷ್ಟು ಪಾರ್ಸಲ್ಸ್ ಇದೆ, ಪಾರ್ಸಲ್ ಮೇಲೆ ಪಾರ್ಸಲ್, ಪಾರ್ಸಲ್ ಮೇಲೆ ಪಾರ್ಸಲ್, ಇಷ್ಟು ಪಾರ್ಸಲ್ಸ್ ಇದೆ. ನಾವೀಗ ಚೇತಕ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ದೇ ಹ್ಯಾವ್ ಇನ್ವೈಟೆಡ್ ಫಾರ್ ಅಸ್ ಫಾರ್ ದ ಡಿನ್ನರ್. ಅಣ್ಣನೂ ಬಂದಿದ್ದಾನೆ. ಅಣ್ಣ ಎಲ್ಲಿದ್ದಾನೆ? ಅಲ್ಲಿದ್ದಾನೆ ಅನಿಸುತ್ತೆ, ತೋರಿಸ್ತೀನಿ. ಸೊ ನಾನು ಹೆಂಗೆ ಅಂದರೆ ಗೈಸ್, ಒಂದ್ಸಲ ಶಾಪ್ ಮಾಡಿಬಿಟ್ರೆ ಮಸ್ತ್ ಶಾಪ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಏನೂ ತಗೊಳ್ಳೋದೇ ಇಲ್ಲ. ಅಯ್ಯೋ ಎಷ್ಟು ಹಿಡ್ಕೊಯ್ತಾ ಇದ್ದೀರಾ. ಡೋರ್ ಹಾಕದೆ ಹೋಯ್ತಾ ಇದ್ದೀನಿ ಅಂತ ಟ್ಯಾಲೆಂಟೆಡ್ ಫೆಲೋ ನಾನು. ಲಾಕರು ಇಷ್ಟೆಲ್ಲ ಎತ್ಕೊಂಡು ಹೋಗಲ್ಲ, ಬರೀ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎತ್ಕೊಂಡು ಹೋಗ್ತಾರೆ ಡವ್ವು ಅಲ್ವಾ. ಇದು ನಮ್ಮ ಚೈತ್ರಕ್ಕವ್ರ ಕಾರು. ಮುದ್ದೆ, ಮಟನ್ ಸಾಂಬಾರ್, ಇವರಿಬ್ರು ಇವಾಗ ತಿನ್ನಬೇಕು. ಇವತ್ತು ಡೆಲ್ಲಿ ವರ್ಸಸ್ ಯಾವುದು KKR ಮ್ಯಾಚ್ ನಡೀತಾ ಇದೆ. ಇವ್ರು ನೋಡ್ತಾ ಇದ್ದಾರೆ. ಚೈತ್ರಕ್ಕನು ಇಲ್ಲೇ ಇದ್ದಾರೆ. ಬರ್ತಾ ಇಲ್ಲ ಟಿವಿ ಅಂತ. ಬಂತು ಅಕ್ಕ. 18 ನಮ್ದೇ. ಏನು 18ನೇ ಸೀಸನ್ ನಮ್ದು ಅಂತ ಹಾಕೋರು ನೋಡೋದು. ಹಂಗೆ ಹಂಗೆ. ಓಕೆ. ನಮ್ಮ ಅಕ್ಕ ಇಷ್ಟ ಹಾಕಿಕ್ಕೈತೆ, ನನ್ನ ಮಟನ್ ಇಷ್ಟು ತಿನ್ನಲ್ಲ ಅಂದ್ರು. ಡಯಟ್ ಮುದುಗಡ ಏಜಿನ ಡಯಟ್ ಅಕ್ಕ. ಇಲ್ಲಪ್ಪ, ಎಲ್ಲ ಸುಳ್ಳು. ಇವ್ರದೆಲ್ಲ ಹೇಳ್ತಾರದೆಲ್ಲ ಸುಳ್ಳು. ಇವರೆಲ್ಲ 5 kg ಸಣ್ಣ ಆಗಿದ್ದಾರೆ.